ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ ಆಗ್ತಿದ್ದೀನಿ. ಸ್ಯಾರಿ ಕಲರ್ ಬಂದು ಇದು ಒಂದು ಮೆಹಂದಿ ಗ್ರೀನ್ ಕಲರ್ ಇದೆ, ಮತ್ತು ಇದು ಬಂದು ಸ್ಕೈ ಬ್ಲೂ ಕಾಣಿಸ್ತಿರ್ಬೋದು ನಿಮಗೆ, ಆದರೆ ರಾಮ ಗ್ರೀನ್ ಕಲರ್ ಇದೆ. ಈ ಎರಡೂ ಕಲರ್ ಕಾಂಬಿನೇಷನಲ್ಲಿ ನಾನು ಇವತ್ತೊಂದು ಡಿಸೈನ ತೋರಿಸ್ತಿರೋದು. ಹಾಗೆಯೇ ಇದಕ್ಕೆ ಬಳಸ್ತಾ ಇರೋ ಬೀಡ್ ಬಂದು ಈ ರೀತಿ ರೌಂಡ್ ಪ್ಲೇನ್ ಬೀಡ್ ಬರುತ್ತಲ್ಲ 3mm, ಆ ಬೀಡನ್ನ ತೊಗೊಂಡಿದ್ದೀನಿ. ಇದು ಒಂದೇ ಬೀಡನ್ನ ಯೂಸ್ ಮಾಡಿ ನಾನು ಇವತ್ತು ಡಿಸೈನ್ ಹಾಕ್ತಿರೋದು. ಹಾಗೆಯೇ 6 ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 9, 10 ಅಥವಾ 11 ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಥ್ರೆಡ್ ಕಲರ್ ಬಂದು ನಾನು ಸ್ಯಾರಿ ಬಾಡಿ ಕಲರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಡಿ. ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಹಾಕೋಬೇಕಾಗುತ್ತೆ. 1, 2, 3, 4. ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ, ಕರೆಕ್ಟಾಗಿ ಇಲ್ಲಿಗೆ ಕೂರುತ್ತೆ. ಎಲ್ಲಿಗೆ ಬರುತ್ತಲ್ಲ ನೋಡಿ, ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ನ ಹಾಕೋತಿದ್ದೀನಿ. 1, 2, 3 ಚೈನ್ನ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಕರೆಕ್ಟಾಗಿ ಹಿಡಿದು ಎಲ್ಲಿಗೆ ಬರುತ್ತಲ್ಲ ನೋಡಿ, ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಫಸ್ಟಿಗೆ ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ, ಆಮೇಲಿಂದ 3 ಚೈನ್ನ ಹಾಕ್ಕೊಂಡಿದ್ದೀನಿ. ಈ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ಜಾಗ ತೊಗೊಂಡಿರೋದು. ಇದಾದಮೇಲೆ ಮತ್ತೆ ಸೂಜಿ ಮೇಲೆ ನಾನಿಲ್ಲಿ 2 ಟೈಮ್ಸು ಥ್ರೆಡ್ನ ತೊಗೋತಿದ್ದೀನಿ. ಈ ರೀತಿ 2 ಸರಿ ಥ್ರೆಡ್ನ ತೊಗೊಂಡು ಸೂಜಿ ಮೇಲೆ ಈ ರೀತಿ ಕ್ರಾಸಾಗಿ, ಅಂದರೆ ಒಂದು ಸ್ಲ್ಯಾಂಟಿಂಗ್ ಆಗಿ, ಅಂದರೆ ಒಂದು 5 ಚೈನ್ ಗ್ಯಾಪ್ ಬರುತ್ತೆ. 5 ಚೈನ್ ಗ್ಯಾಪ್ಗೆ ಬಟ್ಟೆಗೆ ಚುಚ್ಚಿ ಮತ್ತು ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಪ್ಲೇನ್ ರೌಂಡ್ ಬೀಡ್ ಏನು ತೋರಿಸ್ದೆ ಆ ಬೀಡನ್ನ ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಲ್ಲ, ಮತ್ತು ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ಥ್ರೆಡ್ನ ತೊಗೋತಿದ್ದೀನಿ. 2 ಸರಿ ಥ್ರೆಡ್ನ ತೊಗೊಂಡು ಈ ತ್ರಿಬಲ್ ಕ್ರೋಶ ಏನು ಹಾಕಿದ್ವಿ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಒಂದು ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ತ್ರಿಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ನೆಕ್ಸ್ಟ್ ನಾನಿಲ್ಲಿ ಬೀಡನ್ನ ಹಾಕೋತಲ್ಲ, ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು 2 ಸರಿ ಥ್ರೆಡ್ನ ತೊಗೋತಿದ್ದೀನಿ. 2 ಸರಿ ಥ್ರೆಡ್ನ ತೊಗೊಂಡು ಮತ್ತೆ ಸೇಮ್ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗತ್ತಂತೆ. ಇಲ್ಲಿ ನೋಡಿ, ಥ್ರೆಡ್ನ ತಂದರೆ 4 ಆಗುತ್ತೆ. 4ರಲ್ಲೂ ಕೂಡ ಮತ್ತೆ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಮತ್ತೆ ತ್ರಿಬಲ್ ಕ್ರೋಶ. ನಾನಿಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗು ಒಂದು ತ್ರಿಬಲ್ ಕ್ರೋಶ, ಒಂದು ಬೀಡು, 2 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಒಂದು ಬೀಡು ನೋಡಿ, ಈ ರೀತಿ ಮತ್ತೆ ಒಂದು ಬೀಡು, ಆ ಬೀಡನ್ನ ಮತ್ತೆ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಿಲ್ಲ, ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ಥ್ರೆಡ್ನ ತೊಗೋತಿದ್ದೀನಿ. ಈ ರೀತಿ 2 ಸರಿ ಥ್ರೆಡ್ನ ತೊಗೊಂಡು ಸೇಮ್ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಮತ್ತೆ 4 ಆಗುತ್ತೆ. ರೀತಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ತ್ರಿಬಲ್ ಕ್ರೋಶ. ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ. ನೋಡಿ, ಒಂದು ಬೀಡ್ ಆದಮೇಲೆ ನಾನಿಲ್ಲಿ 2 ಸಾರಿ ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. ನೋಡಿ, ಒಂದು ಬೀಡು, 2 ತ್ರಿಬಲ್ ಕ್ರೋಶ. ಈ ರೀತಿ ಆದಮೇಲೆ ಮತ್ತೆ ಒಂದು ಬೀಡು, ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಮತ್ತೆ ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಸೇಮ್ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ತ್ರಿಬಲ್ ಕ್ರೋಶ. ಮತ್ತೆ ಸೇಮ್ ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ. ನೋಡಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ತ್ರಿಬಲ್ ಕ್ರೋಶ.
ಒಂದು ಬೀಡ್ ಆದಮೇಲೆ ಮತ್ತೆ ಎರಡೆರಡು ತ್ರಿಬಲ್ ಕ್ರೋಶಗಳು ಫ್ರೆಂಡ್ಸ್. ಈ ರೀತಿ ಬೀಡನ್ನ ಥ್ರೆಡ್ಗೆ ತುರಿಸಿ ಮತ್ತು ಸೂಜಿ ಮೇಲೆ 2 ಸರಿ ಥ್ರೆಡ್ನ ತೊಗೋತೀವಿ. 2 ಸರಿ ಥ್ರೆಡ್ನ ತೊಗೊಂಡು ಮತ್ತು ಅದೇ ಜಾಗದಲ್ಲಿ ಹೋಗಿ ಮತ್ತು ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ. ಈ ರೀತಿ ಲಾಸ್ಟಿಗೆ ಬೀಡ್ ಆದಮೇಲೆ 1 ತ್ರಿಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ಬೀಡ್ಗಿಂತ ಮುಂಚೆ 1 ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ವಿ. ಇಲ್ಲಿ ಲಾಸ್ಟಲ್ಲೂ ಕೂಡ ಬೀಡ್ ಆದಮೇಲೆ 1 ತ್ರಿಬಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಈ ರೀತಿ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಈ ರೀತಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಆರ್ಚ್ ಬಂದು ಈ ರೀತಿ ಬರುತ್ತೆ. ಇದಾದಮೇಲೆ ಮತ್ತೆ 1 2 3 3 ಚೈನ್ನ ಹಾಕೋತಿದ್ದೀನಿ. 3 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಈ ತ್ರಿಬಲ್ ಕ್ರೋಶ 2 ತ್ರಿಬಲ್ ಕ್ರೋಶಗಳಿತ್ತಲ್ಲ ಅದ್ರ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಈ 2 ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಮತ್ತೆ ಈ 2 ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 2 3 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ನ ಹಾಕೋತಿದ್ದೀನಿ. ಈ ರೀತಿ 2 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ನಾನಿಲ್ಲಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೋತಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಈ 3 ಚೈನ್ ಗ್ಯಾಪಲ್ಲಿ ಇನ್ನೊಂದು ಡಬಲ್ ಕ್ರೋಶ 2 3 4 ನಾನಿಲ್ಲಿ 4 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 4 ಡಬಲ್ ಕ್ರೋಶ ಅಲ್ಲಿಗೆ ಫಸ್ಟು ನಾನಿಲ್ಲಿ ಉಲ್ಟಾ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ 5 ಡಬಲ್ ಕ್ರೋಶಗಳಾಗುತ್ತೆ. 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ, ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಸೇಮ್ ಅದೇ ರೀತಿ ಈ 3 ಚೈನ್ ಬ್ಲಾಕಲ್ಲಿ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕಾಗುತ್ತೆ. 2 3 4 5 ಅಲ್ಲಿ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಏನು ಮಾಡಿದ್ವಿ ಅದರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್, ಫ್ರೆಂಡ್ಸ್ ಇಲ್ಲಿ ಪ್ರತಿ 3 ಚೈನ್ ಗ್ಯಾಪಲ್ಲೂ ಕೂಡ ಈ ರೀತಿ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಬಂದಿದ್ದೀನಿ. ಬೀಡ್ ಮೇಲ್ಗಡೆ ಈ ರೀತಿ ಆರ್ಚ್ಗಳ ಕಂಪ್ಲೀಟ್ ಆಗಿದೆ. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ, ಇದು ಕೂಡ ಒಂದು 3 ಚೈನ್ ಗ್ಯಾಪ್ ಅಷ್ಟು ಬರುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ ನೋಡಿ, ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3
3 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶಾ ನೋಡಿ. ಇಲ್ಲಿ ಕೂಡ 4 ಚೈನ್ ಹಾಕ್ಕೊಂಡಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ. ಇಲ್ಲಿ 4 ಚೈನು ಮತ್ತು 3 ಚೈನಾಗ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ಥ್ರೆಡ್ನ ತೊಗೋತಿದ್ದೀನಿ. 2 ಸರಿ ಥ್ರೆಡ್ನ ತೊಗೊಂಡು ನೋಡಿ ಈ ರೀತಿ ಕ್ರಾಸಾಗಿ ಅಂದರೆ ಒಂದು 5 ಚೈನ್ ಗ್ಯಾಪ್ಗೆ ಈ ರೀತಿ ಹಿಡಿದು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ತ್ರಿಬಲ್ ಕ್ರೋಶಾ. ಈ ರೀತಿ ತ್ರಿಬಲ್ ಕ್ರೋಶಾ ಆದಮೇಲೆ ಮತ್ತೆ ಒಂದು ಬೀಡು, ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೂರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿಲ್ಲ, ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ಥ್ರೆಡ್ನ ತೊಗೋತಿದ್ದೀನಿ. 2 ಸರಿ ಥ್ರೆಡ್ನ ತೊಗೊಂಡು ಸೇಮ್ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಒಂದು ತ್ರಿಬಲ್ ಕ್ರೋಶಾ. ಮತ್ತು ಸೇಮ್ ಅದ್ರ ಪಕ್ಕದಲ್ಲೇ ಇನ್ನೊಂದು ತ್ರಿಬಲ್ ಕ್ರೋಶಾ ನೋಡಿ. ಬೀಡ್ ಆದಮೇಲೆ 2 ತ್ರಿಬಲ್ ಕ್ರೋಶಾಗಳನ್ನ ಹಾಕೋಬೇಕಾಗುತ್ತೆ. ಈ ರೀತಿ ತ್ರಿಬಲ್ ಕ್ರೋಶಾ ಮತ್ತು ಒಂದು ಬೀಡು ನೋಡಿ, ಒಂದು ಬೀಡು 2 ತ್ರಿಬಲ್ ಕ್ರೋಶಗಳು. ಫ್ರೆಂಡ್ಸ್ ಇಲ್ಲಿ ಈ ರೀತಿ ತ್ರಿಬಲ್ ಕ್ರೋಶನ ಹಾಕೊಂಡಾಗಿದೆ ನೋಡಿ. ಫಸ್ಟಿಗೆ ಒಂದು ತ್ರಿಬಲ್ ಕ್ರೋಶ ಹಾಕಿ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೂ ಕೂಡ ಒಂದು ಬೀಡ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಮಾತ್ರ ಒಂದು ಬೀಡ್ ಆದಮೇಲೆ 2 ತ್ರಿಬಲ್ ಕ್ರೋಶಗಳು ಬರಬೇಕಾಗುತ್ತೆ. ಈ ರೀತಿ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಈ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 1 2 3 ಚೈನ್ ಹಾಕಿ ಈ 2 ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಈ 2 ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ. ಈ ರೀತಿ ಬೀಡ್ಗಳ ಮೇಲ್ಗಡೆ 3 ಚೈನ್ ಬರುತ್ತೆ. ಇದಾದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇತ್ತಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ 3 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, ಈ ರೀತಿ ಡಬಲ್ ಕ್ರೋಶ. ಸೇಮ್ ಇದೇ ರೀತಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡಬೇಕಾಗುತ್ತೆ. 2 3 4 ನಾನಿಲ್ಲಿ 4 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಉಲ್ಟಾ ಇದ್ದಾಗ ಇದು 2 ಚೈನ್ಗಳನ್ನ ಹಾಕ್ಕೊಂಡಿದ್ದೀವಲ್ಲ ಅದು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ 5 ಡಬಲ್ ಕ್ರೋಶಗಳಾಗುತ್ತೆ. 5 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಈ ಬೀಡ್ ಏನಿದೆ ಸಿಂಗಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶಗಳು. ಫ್ರೆಂಡ್ಸ್ ಇಲ್ಲಿ ಪ್ರತಿ 3 ಚೈನ್ ಗ್ಯಾಪಲ್ಲೂ ಕೂಡ 5 ಡಬಲ್ ಕ್ರೋಶಗಳು ಬರಬೇಕಾಗುತ್ತೆ. 2 3 4 5 ನಾನಿಲ್ಲಿ 3 ಚೈನ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಒಂದು ಚೈನ್ ಹಾಕಿ ಈ ಸಿಂಗಲ್ ಕ್ರೋಶ ಏನಿದೆ ಇದರಲ್ಲೋಗಿ ಒಂದು ಸಿಂಗಲ್ ಕ್ರೋಶ. ಇದಾದಮೇಲೆ ಮತ್ತೆ ಒಂದು ಚೈನ್. ಫ್ರೆಂಡ್ಸ್ ಇಲ್ಲಿ ಈ ರೀತಿ ಪ್ರತಿ 3 ಚೈನ್ ಗ್ಯಾಪಲ್ಲೂ ಕೂಡ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗಿದೆ. ಇದಾದಮೇಲೆ ಮತ್ತೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 2 3
ಫೋರ್ ಚೈನ್ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ನೋಡಿ 4 ಚೈನ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ. ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ನೋಡಿ, ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ. ಇದು 4 ಚೈನ್ ಗ್ಯಾಪ್ ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ. ಇದೇ ರೀತಿ ಪೂರಾ ಸಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಒಂದೇ ಸ್ಟೆಪ್ಪಲ್ಲಿ. ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ಕುಚ್ಚೆಲ್ಲ ಕಟ್ಟಿ ಮುಗಿದಿದೆ. ಕುಚ್ಚಿಗೆ ಬಂದು ನಾನಿಲ್ಲಿ 75 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. 1 to ಡಬಲ್ ಮಾಡಿದ್ಮೇಲೆ 300 ಎಳೆ ಆಗುತ್ತೆ ನೋಡಿ. ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಒಂದು ಗ್ರ್ಯಾಂಡ್ ಡಿಸೈನು ಫ್ರೆಂಡ್ಸ್. ಹಾಗೆಯೇ ಇದು ಚಾರ್ಜಸ್ ಬಂದು ನಾವು ಒಂದು 600ಇಂದ 650ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ, ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.